ಈ ಕ್ಯಾಂಪ್ನಲ್ಲಿ ಒಂದೇ ಒಂದು ಕೊರೋನಾ ಕೇಸ್ ಕೂಡ ಇಲ್ಲ. ಕೊರೋನಾ ಮುಕ್ತ ಕ್ಯಾಂಪ್ಗೆ ಎಲ್ಲರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ. ಇದು ಶಿವಮೊಗ್ಗದ ಬೈಪಾಸ್ ರಸ್ತೆಯಲ್ಲಿರುವಂತಹ ಅಲೆಮಾರಿ ಕ್ಯಾಂಪ್. ಅಲೆಮಾರಿಗಳು ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ತಿರುಗಾಡ್ತಿರ್ತಾರೆ. ಇವರಿಗೆ ಕೊರೋನಾ ಬಂದೇ ಇಲ್ವಾ ಅನ್ನುವಂಥದ್ದು ಸಹಜವಾಗಿ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಆ ಆಶ್ಚರ್ಯ ಉಂಟು ಮಾಡುವ ರೀತಿಯಲ್ಲೇ ಇದೆ ಈ ಸ್ಟೋರಿ. ಇದುವರೆಗೂ ಕೂಡ ಒಬ್ಬರಲ್ಲೂ ಕೂಡ ಸೋಂಕು ಕಾಣಿಸ್ಕೊಂಡಿಲ್ಲ. ಇಲ್ಲಿನ ನಿವಾಸಿಗಳಿಗೆ ಕೊರೋನಾ ಹೆಮ್ಮಾರಿಯ ಭಯವೂ ಕೂಡ ಇಲ್ಲ. ಈ ಕ್ಯಾಂಪ್ನಲ್ಲಿ 300ಕ್ಕೂ ಹೆಚ್ಚು ಜನರು ವಾಸಿಸ್ತಾ ಇದ್ದಾರೆ. 40 ವರ್ಷಗಳಿಂದ ಇಲ್ಲಿನೇ ವಾಸ ಮಾಡ್ತಾ ಇದ್ದಾರೆ ಈ ಕುಟುಂಬದವರು. ಹಂಚಿನ ಮನೆಗಳಾಗ್ಲಿ, ಶೀಟ್ ಮನೆಗಳು ಇದ್ಯಾವುದೂ ಕೂಡ ಇಲ್ಲ. ಇಲ್ಲಿ ಬರೀ ಟೆಂಟ್ಗಳೇ ಇರೋದು. ಟೆಂಟ್ಗಳಲ್ಲೇ ಅಲೆಮಾರಿ ಜನರು ವಾಸವನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಸಾಮಾಜಿಕ ಅಂತರ, ಮಾಸ್ಕ್ ಮತ್ತು ಸ್ಯಾನಿಟೈಸ್ ಬಳಕೆ ಮಾಡಲಾಗ್ತಾ ಇದೆಯಂತೆ. ಸ್ವಚ್ಛತೆ ಇಲ್ಲದಿದ್ರೂ ಕೊರೋನಾ ಗೆದ್ದಿದ್ದಾರೆ ಈ ಅಲೆಮಾರಿ ಕ್ಯಾಂಪ್ನವರು. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ನಿಜಕ್ಕೂ ಕೂಡ ಇದು ಆಶ್ಚರ್ಯ ಅನ್ಸುತ್ತೆ. ಯಾಕೆಂದ್ರೆ ಅಲೆಮಾರಿ ಕುಟುಂಬದವರು ಬೀದಿಯನ್ನ ತಿರುಗ್ತಾ ಇರ್ತಾರೆ, ಕಾಲೋನಿಗಳಲ್ಲೆಲ್ಲ ಓಡಾಡ್ತಿರ್ತಾರೆ. ಇಂಥವರಿಗೆ ಕೊರೋನಾ ಬಂದಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಕೊರೋನಾ ಅನ್ನುವಂಥದ್ದು ಬರೋದೇ ಬೇರೆ ಜನಜಂಗುಳಿ ಇರುವಂಥ ಪ್ರದೇಶಗಳಲ್ಲಿ ಓಡಾಡ್ತಿರ್ತಾರೆ, ಬೀದಿಯಲ್ಲಿ ಅಲಿತಾ ಇರ್ತಾರೆ. ಇಂಥವ್ರಿಗೆ ಬೇಗ ಅಟ್ಯಾಕ್ ಆಗುತ್ತೆ. ಬಟ್ ಇವ್ರಿಗೆ ಬಂದಿಲ್ಲ ಅನ್ನೋದೇ ಆಶ್ಚರ್ಯ. ಒಂದು ಕಾಯಿಲೆ ಎಮ್ಮಾರಿ 1ನೇ ಅಲೆ ಬಿಟ್ಟು 2ನೇ ಅಲೆ ಪ್ರಾರಂಭ ಆದರೂ ಕೂಡ ಇವತ್ತು ಇಲ್ಲಿ ನಾವು 40 ಕುಟುಂಬಗಳು ವಾಸವಾಗಿದ್ದೀವಿ. ಜನಸಂಖ್ಯೆ ಸರಿಸುಮಾರು ಏನಂದ್ರೂ ಕೂಡ ಒಂದು 300 ಜನಸಂಖ್ಯೆ ಹೆಣ್ಮಕ್ಳು, ಗಂಡ್ಮಕ್ಳು ಮತ್ತು ಮಕ್ಕಳು ಸೇರಿ ಒಂದು 300 ಜನಸಂಖ್ಯೆ ಇದೆ ನಮ್ಮಲ್ಲಿ. ಈ 2 ಅಲಿಗಳು ಎಮ್ಮಾರಿ ಅಪ್ಪಳಿ ನಮ್ಮ ಸಮಾಜದ ಮೇಲೆ ಬಂದರೂ ಕೂಡ ಇವರಿಗಾದರೂ ಕೂಡ ನಮಗೆ ಅದು ಕರೋನಾ ಅಂತಕ್ಕಂಥದ್ದು ಯಾರಿಗೇ ಆಗಲಿ, ಒಂದು ಗಂಡ್ಮಕ್ಳಿಗಾಗ್ಬೋದು, ಹೆಣ್ಮಕ್ಳಿಗಾಗ್ಬೋದು, ವಯಸ್ಸಿನಲ್ಲಿ ಹಿರಿಯರಾಗ್ಬೋದು, ಕಿರಿಯರು ಇರ್ಬೋದು, ಯಾವುದೇ ರೀತಿ ವಯಸ್ಸಿನ ಒಂದು ವ್ಯಕ್ತಿಗಳಿಗೆ ಅದು ಪರಿಣಾಮ ಉಂಟಾಗಿಲ್ಲ. ಅದು ಉಂಟಾಗೋದು ಬೇಡ, ಅದು ದೂರದಲ್ಲೇ ಇರಲಿ, ನಮ್ಮ ಹತ್ತಿರ ಸುಳಿಯೋದು ಬೇಡ ಅಂತೇಳಿ ನಾವು ದೇವರಲ್ಲಿ ನಿತ್ಯ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಂದು ನಾವು ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಹೇಗೆ ಪಾಲಿಸ್ತಾ ಇದ್ದೀವಿ ಅಂದರೆ ಮಾಸ್ಕ್ ಧರಿಸೋದು ಇರ್ಬೋದು, ಸ್ಯಾನಿಟೈಸರ್ ಬಳಕೆ ಮಾಡೋದು ಇರ್ಬೋದು, ಹೊರಗಡೆ ಅಂತ ಹೋದಾಗ ಏನೋ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೊರಗಡೆ ಹೋದಾಗ ಸಾಮಾಜಿಕ ಅಂತರವನ್ನು ಕಾಪಾಡೋದು ಇರಬಹುದು. ಈ ರೀತಿ ಒಂದು ಕ್ರಮಗಳನ್ನ ನಾವು ಅನುಸರಿಸ್ತಾ ಇದ್ದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಕೊರೋನಾ ವಿಚಾರದಲ್ಲಿ ನಾವು ಮಾನಸಿಕರಾಗಿ ನಾವು ಯೋಧರಾಗಿಬಿಟ್ಟಿದ್ದೀವಿ. 2 ವರ್ಷದಿಂದ ಕರೋನಾ ಆಗಾಕತ್ತೈತಿ. ಮತ್ತೆ ನಮಗೇನು ಗುಡಿಸಲ್ದಾಗ ಟೆನ್ಷನ್ ಆಗಿದ್ರು ನಮ್ಗೆ ಕರೋನಾನ ಇಲ್ಲ. ನಾವೇನು ಆರೋಗ್ಯ ಬಗ್ಗೆ ಚೆನ್ನಾಗಿದ್ದೀವಿ. ಇದೇ ಟೆನ್ಷನಾಗೆ ನಾವು ಜೀವನ ಮಾಡಾಕತ್ತೀವಿ. ಆರೋಗ್ಯದ ಬಗ್ಗೆ ಒಳ್ಳೆಗಾದೀವಿ ನಾವು.